ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗೋರಕ್ಷ ಜಾಲಿಂದರ ಚರಪಟಾಕ್ಷ ಅಡ್ಭಂಗ ಕಾನೀಫ ಮಚ್ಚೇಂದ್ರರಾಧ್ಯಾಹ ಚೌರಂಗಿ ರೇವಾಣಕ ಭರ್ತಿ ಸಂಜ್ಞ ಭೂಮ್ಯಾಂಬ ಭೂವರ್ನವನಾಥ ಸಿದ್ಧಾಹ. ಶ್ರೋತೃಗಳಿಗೆ ಶ್ರೀ ದತ್ತ ಭಾಗವತದ ಎರಡನೆಯ ಭಾಗದ ಮಧ್ಯಮ ಕಾಂಡದ ಶ್ರೀ ನವನಾಥ ಕಥಾಸಾರದಲ್ಲಿ ಶ್ರೀ ಹರಿನಾರಾಯಣನು ಒಮ್ಮೆ ನವನಾರಾಯಣರನ್ನು ಆಹ್ವಾನಿಸಿ ಅವರನ್ನು ಭೂಲೋಕದಲ್ಲಿ ಅವತಾರ ತಾಳಲು ಹೇಳಿದ್ದು, ಮುಂದೆ ಭೂಲೋಕದಲ್ಲಿ ಮಚ್ಚೇಂದ್ರನ ಜನನ, ಬದರಿಕೆಯಲ್ಲಿ ಮಚ್ಚೇಂದ್ರನಿಗೆ ಶಿವ ಹಾಗೂ ದತ್ತಾತ್ರೇಯನ ದರ್ಶನ, ಮಚ್ಚೇಂದ್ರನು ತೀರ್ಥಾಟನೆಗೆ ಹೊರಟಿದ್ದು, ಅಲ್ಲದೆ ಚಂದ್ರಗಿರಿಯಲ್ಲಿ ಸರಸ್ವತಿಗೆ ಭಸ್ಮ ನೀಡಿದ್ದು ಎಂಬ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ. ಓಂ ದತ್ತಾಯ ನಮಃ. ಒಮ್ಮೆ ಭೂಲೋಕದಲ್ಲಿ ಅಧರ್ಮ ಉಂಟಾಗಲು ಜಗದ್ರಕ್ಷಕನಾದ ಶ್ರೀ ಹರಿನಾರಾಯಣನು ಮತ್ತೆ ಭೂಲೋಕದಲ್ಲಿ ಗುರುಭಕ್ತಿಯನ್ನು ಪಸರಿಸಲು ಆಲೋಚಿಸಿ ದ್ವಾರಕೆಯಲ್ಲಿ ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧಿ, ಪಿಪ್ಪಲಾಯನ, ಅವಿಹೋತ್ರ ಅಥವಾ ಐರಹೋತ್ರ, ಚಮಸ, ದ್ರುಮಿಲ ಹಾಗೂ ಕರಭಾಜನರೆಂಬ ನವನಾರಾಯಣರನ್ನು ಆಹ್ವಾನಿಸುವನು. ಹೀಗೆ ಹರಿಯ ಆಮಂತ್ರಣದ ಮೂಲಕ ಆಗಮಿಸಿದ ನವನಾರಾಯಣರನ್ನು ಕಂಡು ನಾರಾಯಣನು ಅವರೆಲ್ಲರನ್ನು ಆದರಿಸಿ ಅಲಂಗಿಸಿಕೊಂಡು ಉಚಿತಾಸನದಲ್ಲಿ ಪವಡಿಸಲು ಉಪಚಾರಗೈದನು. ನಂತರ ನವನಾರಾಯಣರು ಹರಿಯನ್ನು ಕುರಿತು ತಮ್ಮನ್ನು ಕರೆಯಿಸಿದ ಕಾರಣವೇನೆಂದು ಕೇಳಲು ನಾರಾಯಣನು ಅವರೆಲ್ಲರನ್ನು ಕುರಿತು, ಮಹಾತ್ಮರೇ, ಕಲಿಯುಗದಲ್ಲಿ ನಾವೆಲ್ಲರೂ ಭೂಲೋಕದಲ್ಲಿ ಒಮ್ಮೆಲೆ ಅವತಾರ ತಾಳಬೇಕಾಗಿದೆ ಎನ್ನಲು ನವನಾರಾಯಣರು ಅದು ಹೇಗೆ ಮತ್ತು ಯಾವ ಯಾವ ನಾಮದಲ್ಲಿ ಎಂದು ಕೇಳುವರು. ಅದಕ್ಕೆ ಶ್ರೀಹರಿಯು, ನವನಾರಾಯಣರೇ, ವ್ಯಾಸರು ಈ ಮೊದಲು ಭವಿಷ್ಯ ಪುರಾಣದಲ್ಲಿ ಹೇಳಿದಂತೆ ಪೂರ್ವದಲ್ಲಿ ಬ್ರಹ್ಮದೇವನ ವೀರ್ಯ ಸ್ಖಲನವಾಗಲು ಅದರಲ್ಲಿ ಒಂದು ಭಾಗದಿಂದ 88,000 ಋಷಿಗಳು ಹುಟ್ಟಿಕೊಳ್ಳುವರು. ಅಲ್ಲದೆ ಅದರಲ್ಲಿನ ಮತ್ತೊಂದು ಭಾಗವು ಅಲ್ಲಲ್ಲಿಗೆ ಬಿದ್ದುಕೊಂಡಿರುವುದು. ಅದರೊಳಗಿನ ಸ್ವಲ್ಪ ಭಾಗವು ಯಮುನಾ ನದಿಯಲ್ಲಿ ಬಿದ್ದಿರಲು ಅದು ಮೀನೊಂದು ನುಂಗಿದೆ. ಅದರಲ್ಲಿ ಕವಿ ನಾರಾಯಣನು ಸಂಚರಿಸಿ ಮಚ್ಚೇಂದ್ರನಾಥನೆಂಬ ನಾಮದಿಂದ ಜನಿಸಿ ಪ್ರಖ್ಯಾತಗೊಳ್ಳಲಿ. ಹಾಗೆಯೇ ಅಂತರಿಕ್ಷನು ಅಗ್ನಿಗರ್ಭದಿಂದ ಜನಿಸಿ ಜಾಲಂಧರ ನಾಮದಿಂದ ಪ್ರಕಟಗೊಳ್ಳಲಿ. ಅಲ್ಲದೆ ಚಮಸ ನಾರಾಯಣನು ಬ್ರಹ್ಮನ ವೀರ್ಯದ ಸ್ವಲ್ಪ ಭಾಗವನ್ನು ರೇವತಿ ನದಿ ತೀರದ ಉಸುಕಿನಲ್ಲಿ ಬಿದ್ದಿರಲು ಅದರಲ್ಲಿ ಸಂಚರಿಸಿ ರೇವಣ ಸಿದ್ಧನೆಂಬ ನಾಮದಿಂದ ಪ್ರಖ್ಯಾತಿ ಹೊಂದಲಿ ಎನ್ನಲು ಅವರೆಲ್ಲರೂ ಮುಂದಿನದು ಹೇಳಲು ಶ್ರೀ ಮುರಹರಿಯಲ್ಲಿ ವಿನಮ್ರರಾಗಿ ಪ್ರಾರ್ಥಿಸುವರು. ಶ್ರೀಹರಿಯು ಮುಂದಿನ ಅವತಾರಗಳ ಕುರಿತು ಹೇಳುತ್ತಾ, ಆ ವೀರ್ಯದಲ್ಲಿನ ಕೆಲ ಅಂಶವು ಸರ್ಪಿಣಿಯೊಂದರ ಹೆಡೆಯ ಮೇಲೆ ಬೀಳಲು ಭಕ್ಷ್ಯ ಪದಾರ್ಥವೆಂದು ಅದು ನುಂಗುವುದು. ಮುಂದೆ ದಿನ ಕಳೆಯಲು ಆ ಸರ್ಪಿಣಿಯು ತತ್ತಿಯೊಂದನ್ನು ಹೆತ್ತು ಅದು ಆಲದ ಮರದ ಪೊದರಿನಲ್ಲಿ ಬಿಟ್ಟು ಹೊರಟು ಹೋಗುವುದು. ಆ ತತ್ತಿಯು ಇಲ್ಲಿಯವರೆಗೆ ಹಾಗೆಯೇ ಇದೆ. ಅದರಲ್ಲಿ ಅವಿರ್ಹೋತ ನಾರಾಯಣನು ಸಂಚರಿಸಿ ವಟಸಿದ್ಧ ನಾಗನಾಥನಾಗಿ ಪ್ರಕಟಗೊಳ್ಳಲಿ. ನಂತರದಲ್ಲಿ ಮಚ್ಚೇಂದ್ರನಾಥನು ಬ್ರಾಹ್ಮಣ ಸ್ತ್ರೀಗೆ ಭಸ್ಮವನ್ನು ನೀಡುವನು. ಅದು ಆಕೆಯ ಸಂಶಯದಿಂದಾಗಿ ತಿಪ್ಪೆಯಲ್ಲಿ ಚೆಲ್ಲಲ್ಪಡುವುದು. ಅದರಲ್ಲಿ ಹರಿನಾರಾಯಣನು ಸಂಚರಿಸಿ ಗೋರಕ್ಷಕ ನಾಮದಿಂದ ಲೋಕವಿಖ್ಯಾತಿ ಹೊಂದಬೇಕು. ಅತ್ತ ಭಾಗೀರಥಿ ತೀರದ ದರ್ಭೆಯಲ್ಲಿ ಬಿದ್ದ ಬ್ರಹ್ಮನ ವೀರ್ಯದಲ್ಲಿ ಪಿಪ್ಪಲ ನಾರಾಯಣನು ಸಂಚರಿಸಿ ಚರಪಟಿ ಹೆಸರಿನಿಂದ ಕಂಗೊಳಿಸುವಂತೆ ಶ್ರೀಹರಿಯು ನುಡಿದನು. ಆ ಕಡೆಗೆ ಬ್ರಹ್ಮನ ಒಂದಂಶ ವೀರ್ಯವು ಕೈಲಿಕ ಋಷಿಯ ಭಿಕ್ಷಾಪಾತ್ರೆಯಲ್ಲಿ ಬಿದ್ದಿದೆ. ಆ ಮುನಿಯು ಭವಿಷ್ಯವನ್ನು ನೆನೆದು ಆ ವೀರ್ಯವನ್ನು ಇಲ್ಲಿಯವರೆಗೂ ಹಾಗೆಯೇ ಕಾಯ್ದಿರಿಸಿದನು. ಧ್ರುಮಿಲ ನಾರಾಯಣನು ಅದರಲ್ಲಿ ಸಂಚರಿಸಿ ಭರ್ತೃಹರಿಯಾಗಿ ಲೋಕ ಕಲ್ಯಾಣಾರ್ಥವಾಗಿ ಧರ್ಮ ಕಾರ್ಯವನ್ನು ಮಾಡಬೇಕು. ಒಮ್ಮೆ ಬ್ರಹ್ಮವೀರ್ಯದ ಕೆಲ ಅಂಶವು ಆನೆಯ ಕಿವಿಯಲ್ಲಿ ಬೀಳಲು ಅದು ಇಲ್ಲಿಯವರೆಗೆ ಹಾಗೆಯೇ ಇರುವುದು. ಹೀಗಿರಲು ಅದರಲ್ಲಿ ಪ್ರಬುದ್ಧಿಯು ಸಂಚರಿಸಿ ಕಾನೀಫನಾಗಿ ಬೆಳಗಬೇಕು. ಅಲ್ಲದೆ ಮುಂದೆ ಗೋರಕ್ಷಕನು ಒಂದು ಸಾರೆ ಮಕ್ಕಳಾಟಕ್ಕೆಂದು ಮಣ್ಣಿನ ಮುದ್ದೆಯನ್ನು ಮಾಡುವನು. ಅದಕ್ಕೆ ವಿನೋದಾರ್ಥವಾಗಿ ವಿಷ್ಣು ಮಂತ್ರವನ್ನು ಆಹ್ವಾನಿಸುವನು. ಅದರಲ್ಲಿ ಕರಭಾಜನನು ಸಂಚರಿಸಲು ಆ ಮಣ್ಣಿನ ಮೂರ್ತಿಯು ಗಹನಿನಾಥನಾಗಿ ಬೆಳಗುವನು. ಹೀಗೆ ಹೇಳಿ ಶ್ರೀಹರಿಯು ಎಲ್ಲರಿಗೂ ಸಮಾಧಾನ ಹೇಳಲು ಎಲ್ಲರೂ ಅವನನ್ನು ನಮಿಸುವರು. ಮತ್ತೆ ಅವರನ್ನು ಕುರಿತು ಶ್ರೀಹರಿಯು, ಮಹಾತ್ಮರೇ, ನೀವು ನಿಮ್ಮ ನಿಮ್ಮ ಜಾಗದಲ್ಲಿ ಅವತರಿಸಿ ಭೂಲೋಕದಲ್ಲಿ ಅಧರ್ಮವನ್ನು ಅಳಿಸಿ ಧರ್ಮವು ನೆಲೆಗೊಳ್ಳುವಂತೆ ಮಾಡಬೇಕು. ಬ್ರಹ್ಮ, ವಿಷ್ಣು, ಮಹೇಶಮೂರ್ತಿಯಾದ ದತ್ತಾತ್ರೇಯನೇ ಆದಿಗುರುವಾಗಿ
ಯಾವಾಗಲೂ ನಿಮ್ಮೊಂದಿಗೆದ್ದು ಗುರು ಶಿಷ್ಯ ಸಂಪ್ರದಾಯವನ್ನು ಬೆಳೆಸುವುದರೊಂದಿಗೆ ನಿಮ್ಮಿಂದಲೇ ಸಮಸ್ತ ಲೋಕಕ್ಕೆ ಭಕ್ತಿಯ ಮಹತ್ವವನ್ನು ಅರುಹುವಂತೆಯೂ ಮಾಡುವನು ಎಂದು ನುಡಿಯುತ್ತಾ ಮತ್ತೆ ಮುಂದುವರಿದ ಶ್ರೀಹರಿಯು, ನವನಾರಾಯಣರೇ, ಅಷ್ಟೇ ಅಲ್ಲದೆ ನಿಮ್ಮೊಂದಿಗೆ ಹಲವಾರು ದೇವತೆಗಳು ಕೂಡ ಭೂಲೋಕದಲ್ಲಿ ಅವತರಿಸುವರು. ಸಾಕ್ಷಾತ್ ವಾಲ್ಮೀಕಿಯು ತುಳಸೀದಾಸನಾಗಿ ಅವತರಿಸಿದರೆ ಶುಕಮುನಿಯು ಭಕ್ತ ಕಬೀರನಾಗುವನು. ವ್ಯಾಸಮುನಿಯು ಜಯದೇವ ಕವಿಯಾಗಿ ಅವತರಿಸಿದರೆ ಉದ್ಧವನು ನಾಮದೇವನಾಗುವನು. ಅತ್ತ ಜಾಂಬವಂತನು ನರಹರಿಯಾದರೆ ಬಲರಾಮನು ಪುಂಡಲೀಕನಾಗಿ ಜನಿಸುವನು. ಅಲ್ಲದೆ ನಾನಾದರೂ ಜ್ಞಾನದೇವನೆಂಬ ಹೆಸರಿನಿಂದ ಅವತರಿಸಿ ನಿಮ್ಮೊಡನಿರುವೆನು. ಮತ್ತೊಂದೆಡೆಗೆ ಶಿವನು ನಿವೃತ್ತಿಯಾಗಿ ಅವತರಿಸಿ ಬ್ರಹ್ಮದೇವರು ಸೋಪಾನನಾಗಿ ಅವತರಿಸಿ ಲೋಕ ಕಲ್ಯಾಣಗೈಯುವರು. ಮೊಗದೊಂದು ಕಡೆ ಆದಿಮಾಯೆಯು ಮುಕ್ತಾಯಿಯಾಗಿ ಜನಿಸಿದರೆ ಹನುಮಂತನು ಸಮರ್ಥ ರಾಮದಾಸನಾಗಿ ಅವತರಿಸುವನು. ಅಲ್ಲದೆ ಸದಾ ನನ್ನೊಂದಿಗಿರುವ ಕುಬ್ಜಾ ಬಾಯಿಯು ಜನಾಬಾಯಿಯಾಗಿ ಭೂಮಿಗೆ ಬರುವಳು. ನಾವೆಲ್ಲ ಒಟ್ಟಾರೆಯಾಗಿ ಕಲಿಯುಗದಲ್ಲಿ ಭಕ್ತಿಯ ಮಹಾತ್ಮೆಯನ್ನು ಬೆಳೆಸೋಣವೆಂದು ಶ್ರೀಹರಿಯು ಎಲ್ಲರಿಗೂ ಹೇಳಿ ಅವರಿಂದ ಬೀಳ್ಕೊಡುವನು. ಹೀಗಿರಲು ಮುಂದೊಂದು ದಿನ ಅತ್ತ ಕೈಲಾಸ ಪರ್ವತದಲ್ಲಿ ಶಿವಪಾರ್ವತಿಯರು ಸಂವಾದದಲ್ಲಿ ತೊಡಗಿದಾಗ ಪಾರ್ವತಿಯು ಶಿವನನ್ನು ಕುರಿತು, ಕೃಪಾನಾಥನೇ, ನೀವು ಜಪಿಸುವ ಪವಿತ್ರ ಜೀವರಹಸ್ಯ ಮಂತ್ರವನ್ನು ನನಗೂ ಬೋಧಿಸುವವರಾಗಬೇಕು ಎಂದು ವಿನಂತಿಸಲು, ಆಗ ಶಿವನು ಪಾರ್ವತಿಯನ್ನು ಕುರಿತು, ನಿನ್ನ ಇಚ್ಛೆಯಂತಾಗಲೆಂದು ಇಬ್ಬರು ಕೂಡಿಕೊಂಡು ಅದಕ್ಕಾಗಿ ಏಕಾಂತ ಸ್ಥಳವನ್ನು ಶೋಧಿಸುತ್ತಾ ಕೊನೆಗೆ ಯಮುನಾ ತೀರಕ್ಕೆ ಬರುತ್ತಾರೆ. ಅಲ್ಲೊಂದು ಪ್ರಶಾಂತವಾದ ಸ್ಥಳವನ್ನು ಕಂಡುಕೊಂಡು ಶಿವನು ಪಾರ್ವತಿಗೆ ಮಂತ್ರವನ್ನು ಉಚ್ಚರಿಸತೊಡಗಿದನು. ಅದೇ ಸಮಯದಲ್ಲಿ ನದಿಯಲ್ಲಿರುವ ಮೀನಿನ ಹೊಟ್ಟೆಯಿಂದಲೇ ಕವಿ ನಾರಾಯಣನು ಹೂಂಗೊಡತೊಡಗಿದನು. ಮಂತ್ರೋಚ್ಚಾರಣೆ ಮುಗಿದ ಮೇಲೆ ಶಿವನು ಪಾರ್ವತಿಯನ್ನು ಕುರಿತು, ಏನೇನು ತಿಳಿದುಕೊಂಡೇ ಹೇಳನೆಲ್ಲೋ. ಮೀನಿನ ಹೊಟ್ಟೆಯಲ್ಲಿರುವ ಕವಿನಾರಾಯಣನು, ಹೇ ಪಾರ್ವತೀಪತಿಯೇ, ಎಲ್ಲವೂ ಬ್ರಹ್ಮರೂಪವಾಗಿರುವುದು. ಆದ್ದರಿಂದಲೇ ಈ ಚರಾಚರ ಸೃಷ್ಟಿಯೆಲ್ಲವೂ ಸ್ವರೂಪ ವೃತ್ತಿಯಲ್ಲಿ ಸಾಕಾರವಾಗಿದೆ ಎನ್ನಲು ಶಂಕರನು ಆಶ್ಚರ್ಯಚಕಿತನಾಗಿ ಅಂತರ್ಜ್ಞಾನದಿಂದ ಬಲ್ಲವನಾಗಿ ಅತ್ತ ಮೀನಿನ ಹೊಟ್ಟೆಯಲ್ಲಿ ಕವಿನಾರಾಯಣನು ಇರುವುದನ್ನು ಅಲ್ಲದೆ ಅವನೇ ತನ್ನ ಮಂತ್ರವನ್ನು ಗ್ರಹಿಸಿದ್ದುದನ್ನು ಅರಿತ ಶಿವನು ಆ ಕವಿನಾರಾಯಣನನ್ನು ಕುರಿತು, ಹೇ ಮಹಾತ್ಮನೇ, ನನ್ನ ಮಂತ್ರದಿಂದ ನಿನಗೆ ಬಹಳ ಅನುಕೂಲವಾಯಿತು. ಆದರೆ ಅದು ಇನ್ನೂ ಅಪೂರ್ಣವಾಗಿದೆ. ಅದನ್ನೇ ನಾನು ನಿನಗೆ ಮುಂದೆ ಬದರಿಕಾಶ್ರಮದಲ್ಲಿ ಶ್ರೀ ಗುರು ದತ್ತಾತ್ರೇಯನಿಂದ ಮುಂದಿನ ಉಪದೇಶ ಮಾಡಿಸುವೆನೆಂದು ಹೇಳಿ ಶಿವನು ಪಾರ್ವತಿಯೊಂದಿಗೆ ಕೈಲಾಸಕ್ಕೆ ಹೋದನು. ಹೀಗೆಯೇ ಹಲವು ದಿನಗಳು ಕಳೆಯಲು ಆ ಮೀನು ತನ್ನ ಹೊಟ್ಟೆಯಲ್ಲಿರುವ ತತ್ತಿಯನ್ನು ನದಿಯ ದಂಡೆಗೆ ಚೆಲ್ಲಿಕೊಟ್ಟು ನದಿಯೊಳಕ್ಕೆ ಹೊರಟು ಹೋಯಿತು. ಮುಂದೆ ಬಹಳ ದಿನ ಕಳೆಯಲು ಬಕಪಕ್ಷಿಗಳ ದಂಡೊಂದು ಅಲ್ಲಿಗೆ ಬರುವುದು. ಆ ದಂಡು ತತ್ತಿಯನ್ನು ಕಂಡೊಡನೆ ಕಟಕಟನೆ ಕುಕ್ಕತೊಡಗಲು ಆ ತತ್ತಿ ಒಡೆದು ಇಬ್ಬಾಗವಾಗಿ ಒಳಗಿರುವ ಬಾಲಕನು ಚಿಟ್ಟನ್ನೇ ಚೀರಿ ಅಳಲು ಆರಂಭಿಸುವನು. ಆ ದೃಶ್ಯವನ್ನು ಕಂಡ ಬಕಪಕ್ಷಿಗಳು ಅಂಜಿ ಅಲ್ಲಿಂದ ಹಾರಿ ಹೋಗುತ್ತವೆ. ಮುಂದೊಂದು ದಿನ ಸಿಂಪು ಕಾಮಿಕನೆಂಬ ಮೀನುಗಾರನು ಅಲ್ಲಿಗೆ ಬರಲು ಅವನು ಆ ಮಗುವನ್ನು ಕಂಡು ಆಶ್ಚರ್ಯಗೊಂಡನು. ಆಗ ಆಕಾಶವಾಣಿಯಿಂದ ದೇವತೆಗಳು ಅವನನ್ನು ಕುರಿತು, ಹೇ ಅಂಬಿಗನೇ, ಯಾವುದೊಂದು ಸಂಶಯವನ್ನು ತಾಳದೆ ಈ ಮಗುವನ್ನು ನಿನ್ನ ಮನೆಗೆ ತೆಗೆದುಕೊಂಡು ಹೋಗಿ ಜೋಪಾನ ಮಾಡು. ಅಲ್ಲದೆ ಮುಂದೆ ಈತನು ಕಾರಣಿಕ ಪುರುಷನಾಗಿ ಲೋಕ ಕಲ್ಯಾಣಕಾರಕನಾಗುವನು. ಅಲ್ಲದೆ ಇವನ ಹೆಸರು ಮಚ್ಚೇಂದ್ರನೆಂದು ಕರೆಯೆನ್ನಲು ಆತನು ಆ ಮಗುವನ್ನು ಹೊತ್ತುಕೊಂಡು ಅತೀವ ಆನಂದದಲ್ಲಿ ಭರಭರನೆ ಮನೆಯ ಕಡೆಗೆ ನಡೆದನು. ಮನೆಯನ್ನು ತಲುಪಿದ ಆ ಅಂಬಿಗನು ಅವನ ಪತ್ನಿಯಾದ ಶಾರದ್ವಲತಾಗೆ ಒಪ್ಪಿಸಿ ಕನ್ನಡದ ಸಂಗತಿಯನ್ನು ಹೇಳಿ ಮಗುವನ್ನು ಸರಿಯಾಗಿ ನೋಡಿಕೊಳ್ಳಲು ತಿಳಿಸಿದನು. ಮಗುವಿಗೆ ಶಾರದ್ವತೆಯು ತನ್ನ ಎದೆಗವಚಿಕೊಳ್ಳಲು ಆಕೆಯ ಮೊಲೆಯಲ್ಲಿ ಹಾಲು ಸುರಿಯ ಹತ್ತಿದವು. ಮಗುವಿಗೆ ಹಾಲುಣಿಸಿ ದಿನಾಲು ಲಾಲಿಹಾಡ ಹತ್ತಿದಳು. ಹೀಗೆ ಮಚ್ಚೇಂದ್ರನು ಶಾರದ್ವಲತೆಯ ಆರೈಕೆಯಲ್ಲಿ ಬೆಳೆಯತೊಡಗಲು ಅವನಿಗೆ 5 ವರ್ಷ ತುಂಬಿದವು. ಮುಂದೊಂದು ದಿನ ಕಾಮಿಕನು ಮೀನು ಹಿಡಿಯಲೆಂದು ಯಮುನಾ ತೀರಕ್ಕೆ ಹೋಗುವಾಗ ಮಗನನ್ನು ಕೂಡ ಸಂಗಡ ಕರೆದುಕೊಂಡು ಹೋಗುವನು. ನದಿಗೆ ಬಲೆಯನ್ನು ಬೀಸಿದ ಆ ಸಾಕು ತಂದೆಯು ಮೀನುಗಳನ್ನು ಹಿಡಿದುಕೊಂಡು ತಂದು ದಂಡೆಯಲ್ಲಿ ಕುಳಿತಿರುವ ಮಗನ ಮುಂದಿರಿಸಿ ಇವುಗಳನ್ನು ಚೀಲದೊಳಗೆ ಹಾಕಲು ಹೇಳುವನು. ಆಗ ಮಗನಾದ ಮಚ್ಚೇಂದ್ರನು ತಂದೆಯ ಹೀನ ಕರ್ಮವನ್ನು ಕಂಡು ಅವನು ಹಿಡಿದು ತಂದ ಮೀನುಗಳನ್ನೆಲ್ಲ ಒಂದೊಂದೇ ಮತ್ತೆ ನದಿಗೆ ಬಿಸಾಡತೊಡಗಿದನು. ಅದನ್ನು ಕಂಡ ಕಾಮಿಕನು ಒಡನೆಯೇ ಸಿಟ್ಟಿಗೆದ್ದು ಮಚ್ಚೇಂದ್ರನಿಗೆ 4 ಏಟು ಕೊಟ್ಟು, ಎಲ್ಲವೋ, ನಾನು ಕಷ್ಟಪಟ್ಟು ಹಿಡಿದ ಮೀನುಗಳನ್ನೆಲ್ಲ ನೀನು ಪುನಃ ನೀರಿಗೆ ಹಾಕಿರುವೆ, ಈಗ ಹೊಟ್ಟೆಗೇನು ಭಿಕ್ಷೆ ಬೇಡಬೇಕೆಂದೆಯಾ ಎನ್ನುತ್ತಾ ಮತ್ತೆ ಕಾಮಿಕನು ನೀರಿಗಿಳಿದನು. ಇತ್ತ ಮಚ್ಚೇಂದ್ರನು
ಆತನ ಹೊಡೆತದಿಂದ ದುಃಖಗೊಂಡವನಾಗಿ ಭಿಕ್ಷಾನ್ನವೇ ಶ್ರೇಷ್ಠವಾದುದು, ಇನ್ನು ಇದೇ ಒಳ್ಳೆಯ ಸಮಯವೆಂದರಿತ ಮಚ್ಛೇಂದ್ರನು ಅಲ್ಲಿಂದ ಅವನ ಕಣ್ಣು ತಪ್ಪಿಸಿ ಹೊರಟು ಬದರಿಕಾಶ್ರಮಕ್ಕೆ ಬರುವನು. ಅಲ್ಲಿ ಮಚ್ಛೇಂದ್ರನು ಘೋರ ತಪಸ್ಸಿನಲ್ಲಿ ನಿರತನಾಗಿದ್ದನು. ಮುಂದೆ 12 ವರ್ಷ ಗತಿಸಲು ಇದ್ದಕ್ಕಿದ್ದಂತೆ ಅಲ್ಲಿಗೆ ದತ್ತಾತ್ರೇಯನು ಬಂದನು. ಬಂದವನೇ ನೇರವಾಗಿ ಬದರಿಕಾಶ್ರಮದಲ್ಲಿರುವ ಶಿವಾಲಯವನ್ನು ಪ್ರವೇಶಿಸಿ ಶಿವನನ್ನು ಸ್ತುತಿಸಲು ಶಿವನು ಪ್ರತ್ಯಕ್ಷನಾಗಿ ದತ್ತಾತ್ರೇಯನನ್ನು ಆಲಂಗಿಸಿಕೊಳ್ಳುವನು. ಪರಸ್ಪರ ಇಬ್ಬರ ಕುಶಲೋಪರಿಯ ನಂತರ ಅವರಿರುವರು ಕೂಡಿಕೊಂಡು ಬದರಿಕಾಶ್ರಮದ ವನವನ್ನು ಸುತ್ತುವಾಗ ಸಹಜವಾಗಿ ತಪನಿರತನಾದ ಮಚ್ಛೇಂದ್ರನು ಇವರ ದೃಷ್ಟಿಗೆ ಬೀಳುವನು. ಅವರಿಗೆ ಕಲಿಯುಗದಲ್ಲಿ ಇಂಥ ಘೋರ ತಪಸ್ವಿಯನ್ನು ಕಂಡು ಬಲು ಆಶ್ಚರ್ಯವಾಗಲು ಶಿವನು ಮರೆಯಲ್ಲಿ ನಿಂತುಕೊಂಡು ದತ್ತಾತ್ರೇಯನನ್ನು ಕುರಿತು ಅವನ ಬಯಕೆಯೇನು ಕೇಳಲೆಂದು ದತ್ತಾತ್ರೇಯನನ್ನು ಮಚ್ಛೇಂದ್ರನಲ್ಲಿಗೆ ಕಳುಹಿಸಿದನು. ದತ್ತಾತ್ರೇಯನು ಮಚ್ಛೇಂದ್ರನಲ್ಲಿಗೆ ಹೋಗಿ, ಹೇ ತಪಸ್ವಿಯೇ, ಇಲ್ಲಿ ನೀನು ಯಾವ ಬಯಕೆಗಾಗಿ ತಪಗೈಯುತ್ತಿರುವೆ ಎಂದೆನ್ನಲು ಮಚ್ಛೇಂದ್ರನು ಎಚ್ಚೆತ್ತುಕೊಂಡವನಾಗಿ, ಮಹಾರಾಜರೇ, ತಾವು ಯಾರೆಂದು ಕೇಳಲು ದತ್ತನು, ನಾನು ಅನಸೂಯ ಅತ್ರಿನಂದನನಾದ ದತ್ತಾತ್ರೇಯನೆಂದು ಈ ದೇಹಕ್ಕೆ ಕರೆಯುವರು. ಅದಿರಲಿ, ನಿನ್ನ ಇಚ್ಛೆ ಏನೆಂಬುದು ಮೊದಲು ಹೇಳೆನಳು. ಆಗ ಅವನು ಮೌನ ಮರಿದು, ಹೇ ಜಗದ್ರಕ್ಷಕನೇ, ನಿನ್ನ ದರ್ಶನದಿಂದಾಗಿ ನನ್ನ ತಪಸ್ಸು ಫಲ ನೀಡಿತು ಎನ್ನುತ್ತಲೇ ಅತ್ರಿನಂದನನ ಪಾದಕ್ಕೆ ಹಣೆ ಮಣಿದನು. ಮಚ್ಛೇಂದ್ರನ ತನುವಿನಲ್ಲಿ ಆನಂದದ ಬಾಷ್ಪಗಳು ಧಾರಾಕಾರವಾಗಿ ಹರಿಯುತ್ತಿರಲು ದತ್ತಾತ್ರೇಯನು ಮಚ್ಛೇಂದ್ರನನ್ನು ಕುರಿತು, ಚಿಂತಿಸದಿರು, ನಿನ್ನ ಎಲ್ಲ ಮನೋಕಾಮನೆಗಳು ಈಡೇರುವುದೆಂದು ಹೇಳಿ ಅವನ ತೋಳುಗಳನ್ನು ಹಿಡಿದೆತ್ತಿ ಸಂತೈಸುವನು. ಅಲ್ಲದೆ ಲೀಲಾಮೂರ್ತಿಯಾದ ಶ್ರೀ ದತ್ತಾತ್ರೇಯನು ಸಮಯ ಸಾಧಿಸಿ ಮಚ್ಛೇಂದ್ರನನ್ನು ಆಲಂಗಿಸುವನು. ದತ್ತಾತ್ರೇಯನು ಮಚ್ಛೇಂದ್ರನ ಕೈ ಹಿಡಿದುಕೊಂಡು ಅನತಿ ದೂರದಲ್ಲಿ ಸಾಗಲು ಶಿವನು ಎದುರಿಗೆ ಬರುವನು. ಅವನನ್ನು ಕಂಡ ಮಚ್ಛೇಂದ್ರನು ಭಕ್ತಿಪೂರ್ವಕವಾಗಿ ಶಿವನ ಪಾದಕ್ಕೆರಗುವನು. ನಂತರ ಈತನು ಆ ಕವಿನಾರಾಯಣನೇ ಆಗಿರುವನೆಂದರಿತ ಶಂಕರನು ಮಚ್ಛೇಂದ್ರನನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುವನು. ನಂತರ ಶಿವನು ದತ್ತಾತ್ರೇಯನನ್ನು ಕುರಿತು ಮಚ್ಛೇಂದ್ರನಿಗೆ ಸಕಲ ಸಿದ್ಧಿಗಳನ್ನು ಅಭ್ಯಾಸ ಮಾಡಿಸುವಂತೆ ಹೇಳಲು ದತ್ತನು ತನ್ನ ಶಿಷ್ಯನಾದ ಮಚ್ಛೇಂದ್ರನಿಗೆ ಸಕಲ ವಿದ್ಯಾಪ್ರಾಪ್ತಿ ಮಾಡಿಸಿ ಸನ್ಮಾರ್ಗ ತೋರಿಸಲು ಅವರಿರುವರು ಮಚ್ಛೇಂದ್ರನಿಗೆ ಆಶೀರ್ವದಿಸಿ ಅಲ್ಲಿಂದ ಹೊರಟು ಹೋದರು. ಹೋಗುವಾಗ ಶಿವನು ಮಚ್ಛೇಂದ್ರನಿಗೆ ಶಿಂಗಿ ಶೈಲಿಗಳನ್ನು ನೀಡಿ ಜಗತ್ತಿನಲ್ಲಿ ನಾಥ ಸಂಪ್ರದಾಯವನ್ನು ಸ್ಥಾಪಿಸಿ ಲೋಕದಲ್ಲಿ ಭಕ್ತಿಯನ್ನು ವೃದ್ಧಿಸಿ ಸದ್ಗುರುವಿನ ಮಹತಿಯನ್ನು ಪ್ರಚುರಪಡಿಸುತ್ತಾ ಆತ್ಮತತ್ವವನ್ನು ಬೆಳೆಸೆಂದು ಹರಸಿ ಅಲ್ಲಿಂದ ಶಿವನು ದತ್ತನೊಂದಿಗೆ ಮುಂದೆ ಸಾಗಿದನು. ಇತ್ತ ಮಚ್ಛೇಂದ್ರನು ತೀರ್ಥಯಾತ್ರೆ ಮಾಡುತ್ತಾ ನಾಶಿಕದ ಹತ್ತಿರವಿರುವ ಸಪ್ತಶೃಂಗಿಗೆ ಬರುವನು. ಅಲ್ಲಿ ಭಕ್ತಿಪೂರ್ವಕವಾಗಿ ಅಂಬೆಯನ್ನು ಸ್ತುತಿಸಲು ಆಕೆಯು ಪ್ರಸನ್ನಳಾಗುವಳು. ಅಲ್ಲದೆ ಆಕೆಯು ಮಚ್ಛೇಂದ್ರನನ್ನು ಕುರಿತು, ಮಗನೇ, ಇಚ್ಛೆ ಏನೆಂದು ಕೇಳಿದಳು. ಆಗ ಅವನು, ತಾಯಿ, ನನಗೆ ಶಾಬರಿ ವಿದ್ಯೆಯನ್ನು ಶಿವನು ಬಿಲ್ಲ ರೂಪದಿಂದ ಹೇಳಿದ ಮಂತ್ರ ಭಾಗಕ್ಕೆ ಶಾಬರಿ ವಿದ್ಯೆ ಎಂದು ಹೆಸರು. ಆಗ ಮಚ್ಛೇಂದ್ರನು ಅಂಬೆಯನ್ನು ಕುರಿತು ಕೇಳುತ್ತಾನೆ, ತಾಯಿ, ನನಗೆ ಶಾಬರಿ ವಿದ್ಯೆಯನ್ನು ವರಪ್ರದಾನ ಮಾಡಬೇಕೆಂದು ಕೇಳುತ್ತಾನೆ. ಅದಕ್ಕೆ ಅವಳು ಆಚರಿಸತಕ್ಕ ವಿಧಾನಗಳೆಲ್ಲವನ್ನು ಸಾರವಾಗಿ ಹೇಳುವಳು. ಅಂಬೆಯ ಹೇಳಿಕೆಯಂತೆ ಮಚ್ಛೇಂದ್ರನು ಆಚರಿಸಿದವನಾಗಿ ಸುಮಾರು 6 ತಿಂಗಳುಗಳ ಕಾಲದಲ್ಲಿ ಎಲ್ಲ ದೇವಾನುದೇವತೆಗಳಿಂದ ಅಲ್ಲದೆ ದೇವಿಯರಿಂದ ಶಾಬರಿ ಕವಿತ್ವಕ್ಕಾಗಿ ವರಪ್ರಾಪ್ತಿ ಮಾಡಿಕೊಂಡನು. ಸೂರ್ಯದೇವನಿಂದ ಮಂತ್ರಪ್ರಾಪ್ತಿಗಾಗಿ ವರದಾನವಾಯಿತು. ಇದರಿಂದಾಗಿ ಮಚ್ಛೇಂದ್ರನಾಥನು ಮುಂದೆ ಶಾಬರಿ ವಿದ್ಯೆಯ ಒಂದು ಸ್ವತಂತ್ರ ಗ್ರಂಥವನ್ನು ರಚಿಸಿದನು. ಹೀಗೆ ಮಚ್ಛೇಂದ್ರನು ಮತ್ತೆ ತೀರ್ಥಯಾತ್ರೆಯನ್ನು ಮಾಡುತ್ತಾ ಬಂಗಾಳ ದೇಶದಲ್ಲಿರುವ ಚಂದ್ರಗಿರಿ ಗ್ರಾಮಕ್ಕೆ ಬರುವನು. ಆ ಊರಿನಲ್ಲಿ ವಸಿಷ್ಠ ಗೋತ್ರದ ಗೌಡ ಬ್ರಾಹ್ಮಣನೋರ್ವನಿದ್ದನು. ಆತನಿಗೆ ಸರಸ್ವತಿ ಎಂಬ ಹೆಸರಿನ ಶೀಲವತೆಯಾದ ಹೆಂಡತಿಯೊಬ್ಬಳಿದ್ದಳು. ಹೀಗಿರಲು ಅಂದು ಆ ಮನೆಗೆ ಭಿಕ್ಷೆಗಾಗಿ ತೆರಳಿದ ಮಚ್ಛೇಂದ್ರನು ಮನೆಯ ದ್ವಾರದಲ್ಲಿಯೇ ನಿಂತು ಅಲಕ್ ನಿರಂಜನ್, ಅಮ್ಮ ಭಿಕ್ಷಾ ಡಾಲು ಎಂದು ಕೂಗಲು ಆ ಶಬ್ದವನ್ನು ಆಲಿಸಿದ ಸರಸ್ವತಿಯು ಭಿಕ್ಷೆಯನ್ನು ಹಿಡಿದುಕೊಂಡು ಹೊರಬಂದು ಮಚ್ಛೇಂದ್ರನ ಜೋಳಿಗೆಗೆ ಭಿಕ್ಷೆಯನ್ನು ಹಾಕುತ್ತಾ, ಮಹಾತ್ಮರೇ, ತಾವು ಅವತಾರಿ ಪುರುಷರಂತೆ ತೋರುವಿರಿ. ಆದ್ದರಿಂದ ಬಹುದಿನದಿಂದ ಸಂತತಿ ಇಲ್ಲದ ನಮಗೆ ಪುತ್ರ ಭಾಗ್ಯವನ್ನು ಕರುಣಿಸಬೇಕೆಂದು ಕಣ್ಣೀರಿಡುತ್ತಾ ಭವತಿಯು ಮಚ್ಛೇಂದ್ರನಲ್ಲಿ ಪ್ರಾರ್ಥಿಸುವಳು. ಆಕೆಯ ಕರುಣಾಜನಕವಾದ ನುಡಿಗಳನ್ನು ಕೇಳಿದ ಮಚ್ಛೇಂದ್ರನು ಮನ ಕರಗಿ ತನ್ನ ಜೋಳಿಗೆಯಿಂದ ಭಸ್ಮವನ್ನು ಚಿಮುಟಿಯಿಂದ ಹೊರತೆಗೆದು ಅದನ್ನು ಅಭಿಮಂತ್ರಿಸಿ ಆಕೆಯ ಕೈಗಿಡುತ್ತಾ, ಈ ಭಸ್ಮವನ್ನು ಭಕ್ತಿಯಿಂದ ಸ್ವೀಕರಿಸುತ್ತಾಯೇ, ನಿನಗೆ ಖಂಡಿತವಾಗಿಯೂ ಪುತ್ರಪ್ರಾಪ್ತಿಯಾಗುವುದು.
ಅಲ್ಲದೆ ನಾನು ಮತ್ತೆ 12 ವರ್ಷಕ್ಕೆ ಇಲ್ಲಿಗೆ ಬರುವೆನೆಂದು ಹೇಳಿ ಅಲ್ಲಿಂದ ಹೊರಡುವನು. ಮುಂದೆ ಆಕೆಯು ಆ ಭಸ್ಮದ ವೃತ್ತಾಂತವನ್ನು ಅಕ್ಕಪಕ್ಕದ ಸ್ತ್ರೀಜಾತಿಯ ಮುಂದೆ ಹೇಳಲು ಅವರೆಲ್ಲರೂ ಆಕೆಯನ್ನು ಹೀಯಾಳಿಸುತ್ತಾ, ಅವನ್ಯಾರೋ ಕಿವಿಹರಕ ಸಾಧುವಂತೆ, ಅಂಥ ಮೋಸಗಾರ ಸಾಧುಗಳು ಭೂಮಿಯ ಮೇಲೆ ಬಹಳಿರುವರು, ಯಾವುದೋ ಮಾಯಾಮಂತ್ರದಿಂದ ನಿನ್ನನ್ನು ಏನೇನೋ ಮಾಡಬೇಕೆಂದು ಕೊಟ್ಟ ಭಸ್ಮವಿದು ಎಂದೆಲ್ಲ ಹೇಳಲು ಅಪನಂಬಿಕೆಯುಂಟಾದ ಸರಸ್ವತಿಯು ಆ ಭಸ್ಮವನ್ನು ಅದೇ ದಿನ ತನ್ನ ಮನೆಯ ಹಿಂದಿರುವ ತಿಪ್ಪೆಯಲ್ಲಿ ಎಸೆದು ಮನೆಗೆ ಬರುವಳು. ಶ್ರೋತೃಗಳೇ, ಮುಂದಿನ ರೋಚಕ ಕಥೆಯನ್ನು ಭಕ್ತಿಯಿಂದ ಆಲಿಸಿರಿ ಎಂಬಲ್ಲಿಗೆ ಈ 2ನೆಯ ಅಧ್ಯಾಯವು ಮುಗಿಯುತ್ತದೆ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.